ಹಲೋ ಫ್ರೆಂಡ್ಸ್, ಸೊ ಇದು ನೀವು ನೋಡ್ತಾ ಇದ್ದೀರಲ್ಲ ಮಶ್ರೂಮ್ಸು. ನಮ್ಮಮ್ಮನ ಮನೆ ಕೊಡಗಲ್ಲಿ ಶ್ರೀನಿವಾಸ ಅಂತೇಳಿರೋದು. ಇಲ್ಲಿ ಹೆಂಗೆ ಅಂದರೆ ಮನೆ ಹಿಂದೆಯೇ ಅಣಬೆಗಳಿರುತ್ತೆ. ಯಾವಾಗ ಬೇಕು ಒಂಥರ ವೆಜಿಟೇಬಲ್ಸ್ನ ಬೆಳಿತೀವಲ್ವ ಆ ಥರ, ಯಾವಾಗ ಬೇಕು ಆ ಥರ ಕಟ್ ಮಾಡಿಕೊಂಡು ಸಾಂಬಾರು ಮಾಡ್ಬೋದು. ಇದೆಲ್ಲ ತುಂಬ ಚಿಕ್ಕ ಚಿಕ್ಕ ಮೊಗ್ಗುಗಳು, ಸ್ವಲ್ಪ ದೊಡ್ಡದಾಗಿದೆ ಹಣ್ಣು. ಅಂತೂ ಹೋಗಿದ್ದಕ್ಕೆ ಒಂದು ಬೇಸನ್ ಫುಲ್ ಉಂಡೆ ಸಿಕ್ಕಿದೆ ನಮಗೆ. ಉಂಡೆ ಸಾಂಬಾರು ಮಾಡಿಕೊಂಡು ರೊಟ್ಟಿಗೆ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದು ಬೇರೆಂಡೆ ಅಂತ ಹೇಳ್ತೀವಲ್ವ, ಹಣ್ಣಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ತರಗಣಬೆ, ಬೇರಣ್ಬೆ, ಕಾಸ್ಟ್ರಗಾಲಿ. ಸಣ್ಣದ್ರಲ್ಲಿದ್ದಾಗಂತೂ ಒಂದು ಕುರವು ಇದೆ, ಆ ಕುರವಿಗೆ ಹೋಗಿ ಅಣಬೆ ಹೊಡ್ಕೋದೇ ಕೆಲಸ ಆಗಿರ್ತಿತ್ತು. ಮಳೆಗಾಲ ಬಂತು ಅಂದರೆ ಸಾಕು, ನಾನು ನನ್ನ ತಂಗಿ ಅಕ್ಕ ಎಲ್ಲ ಸೇರಿಕೊಂಡು ಅಣಬೆ ಹುಡ್ಕೋದು. 1-2 ಅಣಬೆ ಸಿಕ್ಕಿದ್ರೆ ಸುಟ್ಕೊಂಡು ತಿನ್ನೋದು. ಚದಾ ನೋಡಿ, ಒಂದು ಬೇಸಿನ್ ಫುಲ್ ಅಣಬೆ ಸಿಕ್ಕಿದೆ ನಮಗೆ. ಇವಾಗ ಈ ಅಣಬೆ ಸಾಂಬಾರಿಗೆ ರೊಟ್ಟಿ ಮಾಡ್ಕೊಂಡು ತಿನ್ನೋಕ್ಕಿದೆ. ಬಾಯ್ ಬಾಯ್.